ಗಣಪತಿಯನ್ನ ಹೇಗೆ ನೋಡಬೇಕು, ಒಳಗಿರುವಂತಹ ಚಿಂತನೆ ಏನು, ತತ್ವ ಏನು? ನಾವು ಕನ್ನಡಿಯ ಮುಂದೆ ನಿಂತ್ಕೊಂಡಾಗ ನಮ್ಮ ಮುಖ ಕಾಣುತ್ತಲ್ವ, ಹಾಗೆ ಗಣಪತಿ ಅಂತಕ್ಕ ಒಂದು ಏನು ಶಕ್ತಿ ಇದೆಯಲ್ಲ ಅದರ ಒಳಗೆ ಇರ್ತಕ್ಕಂಥ ರೂಪವು ವಿಷ್ಣುವಿಂದು ಆನೆ ಮುಖವೇ. ಇನ್ನು ಮೃತ್ತಿಕೆಯಲ್ಲಿ ಗಣಪತಿಯನ್ನ ಮಾಡಿ ಮನೆ ಮನೆಗಳಲ್ಲೂ ಪೂಜೆಯನ್ನ ಮಾಡ್ತಿದ್ದೀವಿ. ವೇದದಲ್ಲಿ ಮೃತ್ತಿಕೆಯು ಪಾಪವನ್ನ ತೊಳೆಯುತ್ತೆ ಅಂತ. ಆಕೆ ತನ್ನ ಮೈಯ ಮಣ್ಣಿಂದ ಅದನ್ನ ನಿರ್ಮಾಣ ಮಾಡ್ತಾಳೆ ಗಣಪತಿಯನ್ನ. ಅಂದ್ರೆ ಒಂದು ತ್ರಿಪುರ ಸುಂದರಿಯ ಮೈಯಲ್ಲೇ ಇಷ್ಟೊಂದು ಮಣ್ಣು ಬರುವಾಗ ಮಾಮೂಲಿ ನಮ್ಮ ಹೆಂಗಸರಿಗೆ ಇನ್ನೆಷ್ಟು ಮಣ್ಣಿರುತ್ತೆ. ಗಣಪತಿಗೆ ಮದುವೆ ಆಗಿದೆ ಅಂತ ಕೆಲವರು, ಮದುವೆ ಆಗಿಲ್ಲ ಅಂತ ಕೆಲವರು. ಸ್ತ್ರೀ ಇಲ್ಲದೆ ಯಾವ ದೇವತೆಯೂ ಇಲ್ಲ. ಬ್ರಹ್ಮಚಾರಿ ದೇವರಂತ ಇರೋದೇ ಇಲ್ಲ. ಒಳ್ಳೆ ಸಿದ್ಧಿ ಇದೆ ಅವನಿಗೆ, ಒಳ್ಳೆ ಬುದ್ಧಿ ಇದೆ. ನಮಸ್ಕಾರ ವೀಕ್ಷಕರೇ, ಅಶ್ರು ಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಭಾದ್ರಪದ ಮಾಸದ ಚೌತಿಯಂದು ಮನೆ ಮನೆಗೆ ಆಗಮಿಸುವಂಥ ಗಣಪತಿಯನ್ನ ಹೇಗೆ ನಾವು ಕಾಣಬೇಕು, ಗಣಪತಿಯನ್ನ ಅರ್ಥಪೂರ್ಣವಾಗಿ ಪೂಜಿಸೋದು ಹೇಗೆ, ಜೊತೆಗೆ ಇದರ ಹಿಂದಿನ ಆಚರಣೆ ಏನು? ರಾಷ್ಟ್ರೀಯವಾಗಿಯೂ ಕೂಡ ಗಣಪತಿ ಹಬ್ಬವನ್ನ ರಾಷ್ಟ್ರದ ಹಬ್ಬವಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೇವೆ. ಬಹುಶಃ ಸದೃಢ ರಾಷ್ಟ್ರದ ಒಂದು ನಿರ್ಮಾಣಕ್ಕೋಸ್ಕರ ಹಿರಿಯರು ಹಾಕಿದಂತಹ ಮಾರ್ಗದಲ್ಲಿ ಸಾಕ್ತಾ ಬಂದಿದ್ದೇವೆ. ಆದರೆ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಆಚರಿಸಿ ಅದರ ಹಿಂದಿನ ಅರ್ಥವನ್ನು ನಾವು ತಿಳಿದುಕೊಳ್ಳದೆ ಇದ್ರೆ ಹೇಗೆ ಹೇಳಿ? ಹಾಗಾಗಿ ಈ ಎಲ್ಲ ಅರ್ಥವನ್ನ ತಿಳಿಸ್ಲಿಕ್ಕೆ, ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಮಹಾತ್ಮರಾದಂತಹ ಭೈರವಿ ಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಾತಾಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಜಿ, ಗಣೇಶ ಅಂದ್ರೇನೆ ಭಾರತವನ್ನ ಪ್ರತಿನಿಧಿಸುವಂತಹ ದೈವ. ಗಣಪತಿ ದೇವರನ್ನ ಪ್ರತಿ ಮನೆಗಳಲ್ಲೂ ಜಾತಿ ಪಂಥ ನೋಡದೆ ಎಷ್ಟೋ ಮನೆಗಳಲ್ಲಿ ಆಚರಿಸುವಂತಹ ವಾಡಿಕೆ ಇದೆ. ಹಾಗಾಗಿ ಗಣಪತಿ ಹಬ್ಬವನ್ನ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಾದ್ರೆ ಮೊದಲು ನಮ್ಮ ಮನಸ್ಸಲ್ಲಿ ಇರಬೇಕಾದಂತಹ ಉದ್ದೇಶ, ಸಂದೇಶ ಏನು ಮಾತಾಜಿ? ರಕ್ತಾಂಬರೋ ರಕ್ತತನೋ ರಕ್ತಮಾಲ್ಯಾನುಲೇಪನಃ ಮಹೋದರೋ ಗಜಮುಖಃ ಪಾಶ ದಂತ ಅಂಕುಶ ಅಭಯೇ ಬಿಭ್ರದ್ಯಯೋ ವಿಘ್ನಹರಃ ಕಾಮತ್ ಸ್ವರಯಾಹ್ಯಯಂ. ಇದು ಗಣಪತಿಯ ಧ್ಯಾನವನ್ನು ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗಣಪತಿಯ ಅನೇಕ ಧ್ಯಾನ ಮಂತ್ರಗಳಿವೆ. ಅದರಲ್ಲಿ ಆಚಾರ್ಯರು ಈ ಮಂತ್ರವನ್ನು ಹೆಕ್ಕಿ ನಮಗೆ ತೆಕ್ಕೊಟ್ಟಿದ್ದಾರೆ. ಮಹೋದರೋ ಅಂತ ಶಬ್ದ ಇದೆ. ಹೇಗೆ ಅಂದರೆ, ಗಣಪತಿಯನ್ನು ನಾವು ಪೂಜೆ ಮಾಡಬೇಕು, ಯಾಕೆ ಮಾಡಬೇಕು ಅಂದರೆ, ನೀನೇ ಹೇಳಿದಿ ಜಾತಿ ಪಂಥ ಭೇದ ಇಲ್ಲದೆ ಗಣಪತಿಯನ್ನು ಪೂಜೆ ಮಾಡ್ತೀವಿ ಅಂತ. ಸೂಕ್ಷ್ಮವಾಗಿ ನೋಡು ನೀನು. ನಾವು ಯಾವುದೇ ಅರಣ್ಯಕ್ಕೆ ಅಥವಾ ಝೂಗೆ ಹೋದಾಗ ನಮ್ಮ ಒಂದು ಆನೆಯನ್ನು ನೋಡ್ತೀವಿ, ಮಕ್ಕಳು ನೋಡಿ ಏಕದಮ್ ಉಲ್ಲಾಸ ಆಗ್ಬಿಡ್ತಾರೆ ಅಲ್ವಾ? ಅದೇ ಸಿಂಹವನ್ನು ತೋರಿಸಿ ಒಂದು ಕ್ಷಣ ಅವರ ಮುಖದಲ್ಲಿ ಗಾಬರಿ ಬರುತ್ತೆ. ಗಣಪತಿಯನ್ನು ನೋಡಿದಾಗ, ಅದು ಆನೆಯನ್ನು ನೋಡಿದಾಗ ಅದೇನಿದೆಯಲ್ಲ ಎಕ್ಸ್ಪ್ರೆಷನ್, ಅದು ಎಲ್ಲಾಗತ್ತೆ ಅಂದರೆ ನಮ್ಮ ಇಡೀ ಮುಖಮಂಡಲದಲ್ಲಿ ಆಗುತ್ತೆ. ಈ ಮುಖಮಂಡಲದಲ್ಲಿ ಮುಖ್ಯವಾಗಿ 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, ಕಿವಿಗಳು, ಅಂದರೆ ಕೇಳುವಂಥದ್ದು, ನೋಡುವಂಥದ್ದು, ಮಾತನಾಡುವಂಥದ್ದು, ಮೂಸುವಂಥದ್ದು, ಆಲೋಚನೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ನಮ್ಮ ಮುಖಮಂಡಲದಲ್ಲಿ ಇರುತ್ತೆ. ಆ ಆನೆಯ ಮುಖವನ್ನು ನೋಡಿದಾಗ ಕಣ್ಣು ಅರಳುತ್ತೆ, ದೀರ್ಘವಾದ ಶ್ವಾಸವನ್ನು ಮೂಗು ತಗೊಳುತ್ತೆ. ಯಾವುದೇ ಸ್ವಾಮಿ ರಾಮದೇವ್ ಬಾಬಾದ ಅವಶ್ಯಕತೆ ಇಲ್ಲದೆ ನಾವು ಆನೆಯನ್ನು ನೋಡಿದ ತಕ್ಷಣ ಆನೆ ಸೊಂಡಲು ಎಷ್ಟು ಉದ್ದ ಇದೆಯೋ ಅಷ್ಟುದ್ದ ನಾವು ನೀಳವಾದ ಉಸಿರವನ್ನು ತಗೊಳ್ತೀವಿ. 6 3 2 1000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜದ ಕಲ್ಪ ಪರ್ಯಂತ ತಾ ರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳನ್ನು ಈವ ಗುರುಪವಮಾನ ಸಲಹಿಮ್ಮ. ಇದು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ನಮಗೆ ಕೊಟ್ಟರು. ಗಣಪತಿಗೂ ಈ ಮುಖ್ಯ ಪ್ರಾಣನ ಇದು ಸ್ತೋತ್ರಕ್ಕೂ ಏನು ಸಂಬಂಧ ಅಂತಂದರೆ, ಗಣಪತಿಯಲ್ಲಿ ವಿಶೇಷವಾಗಿ ವಾಯು ಸಂಚಾರ ತುಂಬ ಅದ್ಭುತವಾದ. ಈ ಪ್ರಶ್ನೆ ಕೇಳಿದೆ, ಯಾತಕ್ಕೆ ನಾವು ಗಣಪತಿಯನ್ನು ಪೂಜೆ ಮಾಡಬೇಕು? ಮನುಷ್ಯನಿಗೆ ಉಸಿರಾಟದ್ದೇ ತೊಂದರೆ. ಯಾರು ದೀರ್ಘ ಶ್ವಾಸವನ್ನು ತಗೊಳ್ತಾನೇ ಇಲ್ಲ,
ಆ ದೀರ್ಘ ಶ್ವಾಸ ನಮಗೆ ಬರಬೇಕು ಅಂದರೆ ನಾವು ಆನೆಯನ್ನು ನೋಡಬೇಕು. ನೀನು ಬೇಕಾದರೆ ನೋಡಿದೀಯಾ ಅಂತ ಕಾಣುತ್ತೆ. ಅಲ್ಲ, ಇವತ್ತು ಆನೆ ಅಂತ ಮನುಷ್ಯರನ್ನು ನೋಡ್ತಾ ಇದ್ದೀವಿ, ಆನೆಯನ್ನೇ ನೋಡಬೇಕು. ಆನೆ ನೋಡಿದ ತಕ್ಷಣ ಮಕ್ಕಳು ತಕ್ಷಣ ಹೀಗೆ ಮಾಡ್ತಾರೆ. ಸಿಂಹವನ್ನು ನೋಡಿದ ತಕ್ಷಣ ಅಂದರೆ ಕಂಪ್ರೆಸ್ ಆಗತ್ತೆ. ನಮ್ಮ 72,000 ನಾಡಿಗಳು ಆನೆಯನ್ನು ನೋಡಿದಾಗ ಅರಳುತ್ತೆ. ಹಾಗೆ ಆ 21,600 ಶ್ವಾಸ ಜಪಗಳು ಗಣಪತಿಯ ಅಧೀನ. ಅಂದರೆ ಪ್ರಾಣದೇವರ ವಿಶೇಷ ಅನುಗ್ರಹ ಗಣಪತಿ ಮೇಲೆ. ಬೇರೆ ಎಲ್ಲ ಪ್ರಾಣಿಗಳು ನೀವು ಗಮನಿಸಿ ನೋಡು, ಅದಕ್ಕೆ ಮೂಗು ಸಣ್ಣ, ಅದು ಇಷ್ಟೇ. ನಾಯಿಗೆ ಮೂಗಲ್ಲಿ ಉಸಿರಾಡಕ್ಕೆ ಬರಲ್ಲ, ಅದು ಅಂತ ಮಾಡುತ್ತೆ ಅಲ್ವಾ. ಹಾಗಾಗಿ ಅದಕ್ಕೆ ಆಯುಷ್ ಬಹಳ ಕಮ್ಮಿ. ಆದರೆ ಆನೆಯ ಮೂಗು ಉದ್ದ ಇರೋದ್ರಿಂದ ಸೊಂಡಿಲು ಅಂದರೆ ಒಂದೇ, ಮೂಗು ಒಂದೇ. ನಮ್ಮ ವಾಯು ಸಂಚಾರ, ಇಡೀ ನಮ್ಮ ದೇಹದಲ್ಲಿ ಮುಖ್ಯವಾದ ತತ್ವ ಯಾವುದು? ಅಗ್ನಿ, ವಾಯು ಎಲ್ಲವೂ ಇರಬಹುದು. ವಾಯು ಸಂಚಾರ ನಿಂತ ತಕ್ಷಣವೇ ಅದಕ್ಕೆ ಸಂಸ್ಕಾರವಾಗುವುದು ಮೊದಲು ಅಗ್ನಿಯಿಂದಲೇ ಅಲ್ವಾ. ಅಥವಾ ಭೂಮಿಯಲ್ಲಿ ಹಾಕ್ಬೋದು, ನೀರಿನಲ್ಲಿ ಹಾಕ್ಬೋದು, ಎಲ್ಲದಲ್ಲೂ ಅಗ್ನಿ ಮುಖ್ಯವೇ. ಅದೇ ವಾಯು ಅಗ್ನಿಯಲ್ಲಿದ್ದಾಗ ಅಗ್ನಿ ಉರಿಯೋದು, ಅದೇ ವಾಯು ನೀರಿನಲ್ಲಿ ಇರುವುದರಿಂದ ಅಲ್ಲಿ ಮೀನು ಉಸಿರಾಡುವುದು, ಅದೇ ವಾಯು ಆಕಾಶದಲ್ಲಿರುವುದೆಂದರೆ ಖೇಚರಗಳು ಅಲ್ಲಿ ಅದೇ ಫ್ಲೈ ಅಂದರೆ ಹಾರಾಡೋದು. ಈಗ ಹಾರಾಡೋ ಶಬ್ದನ ಯಾಕಪ್ಪ ಉಪಯೋಗ ಮಾಡಲಿಲ್ಲ ಅಂದರೆ ಇವತ್ತಿನ ಕಾಲದಲ್ಲಿ ಬಹಳ ಜನ ಹಾರಾಡ್ತಿರ್ತಾರೆ ಅಲ್ವಾ. ಹಾಗೆ ಗಣಪತಿಯ ಪೂಜೆ ಮಾಡೋದ್ರಿಂದ ವಾಯು ಸಂಚಾರ ಚೆನ್ನಾಗಾಗಿ 2-3 ಲಾಭಗಳಿದೆ. ಏನು ಅಂದರೆ ವಿಘ್ನ ಪರಿಹಾರ. ವಿಘ್ನ ಅಂದ್ರೇನು? ಬರುವಂಥ ಕಷ್ಟಗಳು. ಉಸಿರಾಟಕ್ಕೆ ಜಾಗ ಇಲ್ಲ, ಸ್ಪೇಸ್ ಇಲ್ಲ. ಅದನ್ನು ಮೊದಲು ಹೆಲ್ತ್ ವೈಸು ಅದು ಕ್ಲಿಯರ್ ಮಾಡುತ್ತೆ, ಸ್ಪೇಸನ್ನು ಕ್ರಿಯೇಟ್ ಮಾಡುತ್ತೆ. ಇದೇ ವಿಘ್ನಗಳಷ್ಟೇ. ನಮ್ಮ ಜೀವನದಲ್ಲಿ ಸ್ಪೇಸ್ ಇಲ್ಲ, ಅವಕಾಶ ಇಲ್ಲ, ಉಸಿರಾಟ ಸರಿ ಇಲ್ಲ. ಇದನ್ನೆಲ್ಲ ಸರಿ ಮಾಡುವಂಥ ತತ್ವ ಏಕೈಕ ಮಹಾಗಣಪತಿಯಲ್ಲಿ ಇರೋದರಿಂದ ಜಾತಿ ಪಂಥ ಭೇದ ಒಂದು ಪ್ರಾಣಿಗೆ ಇರೋಲ್ಲ. ಅದು ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಇರ್ಬೋದು. ಗಣಪತಿ ನೋಡಿದ ತಕ್ಷಣ ಯಾಕೆ ಇಷ್ಟಪಡ್ತಾರೆ ಅಂದರೆ ಅದು ಮುದ್ದಾದ ಮುಖ, ಪ್ರಾಣಿ, ವಿಶೇಷವಾಗಿ ದೀರ್ಘವಾದ ಅದು ಸೊಂಡಲಿದೆಯಲ್ಲ ಅದೇ ಆಕರ್ಷಣೆ. ಹಾಗೆ ವಿಘ್ನ ಪರಿಹಾರಕ್ಕೋಸ್ಕರ ಗಣಪತಿಯನ್ನು ಪೂಜಿಸಲೇಬೇಕು. ಖಂಡಿತ. ಇನ್ನು ಮೃತ್ತಿಕೆಯಲ್ಲಿ ಗಣಪತಿಯನ್ನು ಮಾಡಿ ಮನೆಗಳಲ್ಲೂ ಪೂಜೆಯನ್ನು ಮಾಡ್ತಿದ್ದೀವಿ. ಈ ನಡುವೆ ಬೇರೆ ಬೇರೆ ಪದಾರ್ಥಗಳಿಂದ ಗಣಪತಿಯನ್ನು ಮಾಡಿ ಹೆಚ್ಚಾಗಿ ಪ್ಲಾಸ್ಟಿಕ್ ಕೂಡ ಬಳಸುವಂಥದ್ದು ಜಾರಿಗೆ ಬಂದಿದೆ. ಆದರೆ ಇದನ್ನು ತಡೆಗಟ್ಟಲಿಕ್ಕೂ ಸಾಕಷ್ಟು ಕ್ರಮಗಳು ತಗೊಳ್ತಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಮೃತ್ತಿಕೆ ಹನಮೇ ಪಾಪಂ. ವೇದದಲ್ಲಿ ಮೃತ್ತಿಕೆಯು ಪಾಪವನ್ನು ತೊಳೆಯುತ್ತೆ ಅಂತ. ಹಿಂದೆ ನಾವು ಮೃತ್ತಿಕಾ ಶೌಚ ಅಂತ ಮಾಡ್ಕೋತಾ ಇದ್ವಿ. ಇವತ್ತು ಸೋಪಿನ ಶೌಚ ಬಂದಿರೋದ್ರಿಂದ ಮೈಯೆಲ್ಲ ಕಜ್ಜಿ. ನಮ್ಮ ಹಿಂದಿನವರು, ನಮ್ಮ ಅಜ್ಜಿ ಇರ್ಬೋದು, ನಮ್ಮ ತಾತ ಇರ್ಬೋದು, ನಮ್ಮ ಮುತ್ತಾತ ಇರ್ಬೋದು, ಎಲ್ಲರೂ ಮೃತ್ತಿಕಾ ಶೌಚ ಮಾಡ್ಕೊಳ್ತಾ ಇದ್ವಿ. ಶೌಚ ಅಂದರೆ ಕ್ಲೆನ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧನ. ಕೆಂಪು ಮೃತ್ತಿಕೆಯನ್ನು ತಂದು ಮರ್ಮಾಂಗಗಳಿಗೆ ಎಲ್ಲೆಲ್ಲಿ ನಮಗೆ ಕ್ರಿಮಿ ವ್ರಣಗಳು ಅಥವಾ ರೋಗ ಬರುತ್ತೋ ಆ ಜಾಗದಲ್ಲಿ ಲೇಪಿಸ್ಕೊಳ್ತಾ ಇದ್ರು. ಮೃತ್ತಿಕಾ ಶೌಚವಿಲ್ಲದೆ ಯಾವುದೇ ಕೆಲಸ ಮಾಡಬಾರ್ದು. ಯಾಕೆ ಅಂದರೆ ನಮ್ಮ ಶರೀರ ಶುದ್ಧವಾಗಿದ್ದಾಗ ಮನಸ್ಸು ಶುದ್ಧವಾಗಿರುತ್ತೆ, ಮನಸ್ಸು ಶುದ್ಧವಾಗಿದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕಾಗಿ ಮೃತ್ತಿಕೆ ವೇದದಲ್ಲಿ ಅದನ್ನು ಸ್ತೋತ್ರ ಮಾಡುತ್ತಾರೆ. ಭೂದೇವಿಯನ್ನು, ಗಣಪತಿಯನ್ನು ಮೃತ್ತಿಕೆಯಲ್ಲೇ ಮಾಡಬೇಕು. ಯಾಕೆ ಅಂತಂದರೆ ಭೂಮಿಗೆ ಅಧಿಪತಿ ಯಾರು? ಮಂಗಳಗ್ರಹ. ಮಂಗಳಗ್ರಹ ಭೂಜಾತ ಅವನು. ತುಂಬ ಜನ ಅಂಗಾರಕ ಸಂಕಷ್ಟಿ ಅಂತ ಹೇಳ್ತಾರೆ ನೋಡಿ, ವಿಶೇಷ ಅಂತ. ಅಂಗಾರಕನಿಗೂ ಗಣಪತಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ಮೃತ್ತಿಕೆಯಲ್ಲೇ ಯಾಕೆ ಮಾಡಬೇಕು ಅಂತಂದರೆ ಪಾರ್ವತಿ ತನ್ನ ಮೈಯ ಮಣ್ಣನ್ನು ತೆಗೆದು ಸುಂದರವಾದ ಮಗುವನ್ನು ಸೃಷ್ಟಿ ಮಾಡಿ ತನ್ನ ಪಂಚಪ್ರಾಣಗಳನ್ನು ಅದರಲ್ಲಿ ಇರಿಸಿ ಪ್ರತಿಷ್ಠೆ ಮಾಡುತ್ತಾಳೆ. ಮುಂದೆ ಮಹೇಶ್ವರ ಬಂದು ಅವನಿಗೂ ಆ ಗಣಪತಿಗೂ ಸಂವಾದ ಆಗುತ್ತೆ. ಅವನ ಕುತ್ತಿಗೆ ಕಡಿತಾನೆ. ಮುಂದೆ ಆನೆ ತಲೆಯನ್ನು ತಂದಿಡ್ತಾನೆ. ಇದೆಲ್ಲ ಕತೆ ನಂಬುವಂಥದ್ದಲ್ಲ ಅಂತ ತುಂಬ ಏನು ಕತೆಗಳೆಲ್ಲ ಅಡಗೋಲಜ್ಜಿ ಕತೆ ಅಂತ ಹೇಳ್ತಾರೆ. ಸರಿ, ಇಂಥದ್ದೊಂದು ಕತೆ ನೀವು ಬರೀರಿ ನೋಡೋಣ, ನೀವು ಬರೀರಿ ನೋಡೋಣ. ನೀವೇ ಒಂದು ಆಲೋಚನೆ ಮಾಡಿ ಇಂಥ ಕತೆ ಬರಿಬೋದಲ್ಲ. ಹಿಂದಿನವರು ಬರೆದಿರ್ತಕ್ಕಂಥ ಈ ಕತೆ ಸತ್ಯ ಹೌದೋ ಅಲ್ವೋ ಗೊತ್ತಿಲ್ಲ.
ಇದರಲ್ಲಿ ಸುಳ್ಳಂತೂ ಇಲ್ಲ. ಯಾಕೆ ಅಂದರೆ ನಾವು ಈ ಕಥೆಯ ಒಳಗೆ ಹೊಕ್ಕು ತಾತ್ವಿಕತೆಯನ್ನು ಅರ್ಥ ಮಾಡ್ಕೋಬೇಕು. ಖಂಡಿತ ಖಂಡಿತ. ಅಲ್ಲಿ ಪಾರ್ವತಿ ಎನ್ನುವಳು ಒಂದು ಹೆಣ್ಣಲ್ಲ, ಅವಳು ಮನೋಭಿಮಾನಿನಿ ದೇವತೆ, ಮನಸ್ಸಿನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಆಫೀಸರು. ಅವಳ ಗಂಡನೂ ಕೂಡ ಪಾರ್ವತಿ ಬುದ್ಧಿಗೆ ಅಭಿಮಾನಿ, ಮನಸ್ಸಿಗೆ ಅಭಿಮಾನಿ ಶಂಕರ. ತನ್ನ ಮನಸ್ಸಿನಿಂದ ಈ ಪ್ರಕೃತಿಯಲ್ಲಿ ದೊರೆಯುವಂಥ ಧೂಳನ್ನು ತೆಗೆದು ಅವಳು ಮೃತ್ತಿಕೆಯನ್ನು ಸೃಷ್ಟಿ ಮಾಡಿ ಅದರ ಗಣಪತಿಯನ್ನು ಮಾಡಿ ತಲೆಯನ್ನು ಇಟ್ಲು. ಪ್ರಶ್ನೆಗೆ ಒಂದು ಪ್ರಶ್ನೆ ಬರುತ್ತೆ, ಅವಳೇ ತನ್ನ ಮೈಯಿಂದ ಮಣ್ಣನ್ನು ತೆಗೆದು ಒಂದು ಮಗುವನ್ನು ಮಾಡಿದ ಮೇಲೆ ಮುಂದೆ ಅವರಪ್ಪ ಬಂದು ಆ ಮಗುವಿನ ತಲೆ ತೆಗೆದ ಮೇಲೆ ಪುನಃ ನನ್ನ ಮಗುವಿಗೆ ಪ್ರಾಣ ಕೊಡು ಅಂತ ಕೇಳಿದ್ರೆ ಏನು ಅರ್ಥ ಇದೆ? ಏನು ಅಂತಂದರೆ, ನೀವೇ ಹೇಳ್ತಾ ಇದ್ದೀರ ಮನೋಭಿಮಾನಿನಿ ಅಂತ. ಎಲ್ಲರ ಮನಸ್ಸನ್ನು ಬುದ್ಧಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬುದ್ಧಿಗೆ ಅಭಿಮಾನಿಯವಳು. ಅವಳಿಗಷ್ಟು ಬುದ್ಧಿ ಇಲ್ವಾ? ನಾನು ಇಂಥದ್ದೊಂದು ಮಗುವನ್ನು ಸೃಷ್ಟಿ ಮಾಡ್ತೀನಿ, ಅದಕ್ಕೊಂದು ಸ್ವಲ್ಪ ಬುದ್ಧಿ ಹೇಳಬೇಕು ನಾನು. ಏನು ಅಂತಂದರೆ, ನಿಮ್ಮಪ್ಪ ಹೀಗಿದ್ದಾನೆ, ತಲೆ ಮೇಲೆ ಚಂದ್ರ ಇದ್ದಾನೆ, ಏನೋ ಹೇಳೋ ಪರಿಚಯ ಮಾಡಿಸ್ಬೇಕಲ್ವಾ? ಪರಿಚಯ ಮಾಡಿಸದಷ್ಟು ಬುದ್ಧಿಹೀನಳು ಅವಳು. ಇನ್ನು ಮನೋಭಿಮಾನಿನಿ ಅವನು. ಏನು ಮನಸ್ಸು ಅನ್ನೋ ಶಬ್ದಕ್ಕೆ ನಾವು ಯಾವ ರೀತಿ ನಾವು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ತುಂಬ ಕಷ್ಟ. ಪ್ರತಿಯೊಂದು ಜೀವನದಲ್ಲಿರ್ತಕ್ಕಂಥ ಮನಸ್ಸನ್ನು ಅಧ್ಯಯನ ಮಾಡುವಂಥ, ನೋಡುವಂಥ ಅವನ ಹೆಸರು ವಿಶ್ವನಾಥ ಅಂತ, ವಿಶ್ವಕ್ಕೆ ಒಡೆಯ. ಅವನಿಗಷ್ಟು ಕಾಮನ್ ಸೆನ್ಸ್ ಬೇಡವಾ? ತನ್ನ ಹೆಂಡತಿ ಇಂಥದ್ದೊಂದು ಬೊಂಬೆ ನಿರ್ಮಾಣ ಮಾಡಿ ತನ್ನ ಜೀವನ ಕೊಟ್ಟಿದ್ದಾಳೆ. ಅವನು ಮನೋಭಿಮಾನಿನಿ ಅಂತ ಒಪ್ಕೊಳ್ಳೋದು ಬೇಡ, ಇವಳಿಗೆ ಬುದ್ಧಿ ಇಲ್ಲ ಅಂತ ಒಪ್ಕೊಳ್ಳೋದು. ಮತ್ತು ಹೇಗೆ ಇದನ್ನು ನಾವು ಅನ್ವಯ ಮಾಡೋದು? ಇನ್ನೊಂದು ಸಂಶಯ ಇದೆ ಇದರಲ್ಲಿ. ಅವಳ ಹೆಸರು ತ್ರಿಪುರ ಸುಂದರಿ ಅಂತ. ಇವತ್ತೆಲ್ಲ ನಾವು ತೆಪುರ ಸುಂದರಿಯನ್ನೇ ನೋಡ್ತಾ ಇದ್ದೀವಿ, ಅವಳು ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ ಕಂಜದಲಾಯತಾಕ್ಷಿ ಕಾಮಾಕ್ಷಿ ತ್ರಿಪುರ ಸುಂದರಿ. ಇಡೀ ದೇವತೆಗಳಲ್ಲಿ ಪಾರ್ವತಿಯಂಥ ಸೌಂದರ್ಯ ಯಾರಿಗೂ ಇಲ್ಲ. ಅಂದರೆ ದೇವತಾ ಕಕ್ಷದಲ್ಲಿ ಪಾರ್ವತಿನ ಸುಂದರಿ ಅಂತ ಹೇಳ್ತಾರೆ. ಬರೀ ಸುಂದರಿ ಅಲ್ಲ, ತ್ರಿಪುರ ಸುಂದರಿ. ಅವಳ ಹೆಸರು ಇನ್ನೊಂದಿದೆ, ಉಮಾ ಅಂತ. ನಮ್ಮ ಸಂಸ್ಕೃತದಲ್ಲಿ ಅರ್ಥವಿಲ್ಲದೆ ವ್ಯರ್ಥ ಭಾಷಣಗಳಿಲ್ಲ. ಈಗ ನಿನ್ನ ಹೆಸರು ಮಂಜರಿ ಅಂತ. ಮಂಜರಿ ಅಂದರೆ ಕುಡಿ ಅಂತ, ಅಂದರೆ ತೆನೆ ಅಲ್ವಾ? ತೆನೆ ಮಂಜರಿ ಅಂದರೆ ಗುಚ್ಚಾಗಿ ತುಂಬಿಕೊಂಡಿರೋದು ಅಂತ. ಹಾಗೆ ಉಮಾ ಎನ್ನುವ ಅದಕ್ಕೂ ಒಂದು ಅಬ್ರಿಯೇಷನ್ ಏನಿದೆ, BBC, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇದ್ದ ಹಾಗೆ ಉಮಾ ಸೌಂದರ್ಯಾಣ ಯಥಾ ಉಮಾ. ಸೌಂದರ್ಯ ಅನ್ನೋ ಶಬ್ದಕ್ಕೆ ಉಮಾ ಶಬ್ದ ಅರ್ಥ. ಅಂಥ ಪರಮಸುಂದರಿ ಒಂದು ಬೊಂಬೆಯನ್ನು ನಿರ್ಮಾಣ ಮಾಡ್ತಾಳೆ. ಯಾತಕ್ಕೆ? ತಾನು ಸ್ನಾನಕ್ಕೆ ಹೋಗಬೇಕು ಅಂತ. ಇಲ್ಲಿ ನಾಸ್ತಿಕರ ಒಂದು ಹಾಸ್ಯಾಸ್ಪದ ಪ್ರಶ್ನೆಯೂ ಬರ್ತಿದೆ. ಆಕೆ ತನ್ನ ಮೈಯ ಮಣ್ಣಿಂದ ಅದನ್ನ ನಿರ್ಮಾಣ ಮಾಡ್ತಾಳೆ ಗಣಪತಿಯನ್ನ, ಅಂದ್ರೆ ಅಷ್ಟು ಮಣ್ಣು ಆಕೆಗೆ ಮೆತ್ಕೊಂಡಿತ್ತಾ ಅನ್ನುವಂಥದ್ದು. ಹೇಳ್ತೇನೆ ಅದನ್ನೇ ಹೇಳ್ತಾ ಇದ್ದೇನೆ. ಆ ನಾಸ್ತಿಕರ ಪ್ರಶ್ನೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ, ಆಸ್ತಿಕರಿಗಿಂತ ನಾಸ್ತಿಕರು ಚೆನ್ನಾಗಿ ಓದಿರ್ತಾರೆ, ನಮ್ಗಿಂತ ಚೆನ್ನಾಗಿ ಓದಿರ್ತಾರೆ. ಯಾಕೆ ಅಂದರೆ, ಇದನ್ನು ಅಲ್ಲಗಳೆಯಬೇಕು ಅನ್ಬೇಕಾದ್ರೆ ಚೆನ್ನಾಗಿ ಓದಿರ್ಬೇಕಲ್ವ ಅವರು. ಅದಕ್ಕೆ ಅವ್ರು ಕೇಳೋ ಪ್ರಶ್ನೆನೇ ಇದು. ಪೂರ್ವಪಕ್ಷ ಮಾಡ್ತಾ ಇದ್ದೀನಿ, ಆಮೇಲೆ ಸಿದ್ಧಾಂತ ಮಾಡ್ತೀನಿ. ಅವ್ರು ಹೇಳೋದೇನು? ತ್ರಿಪುರ ಸುಂದರಿ ಅಂತ ಹೇಳ್ತೀರಿ. ಅಷ್ಟೊಂದು ಸುಂದರಿಗೆ ಏನೇ ಆಗಲಿ ಒಂದು ಮನೆ ಬಾಗಿಲು ಕಾಯೋಕ್ಕೆ ಒಂದು 3 ತಿಂಗಳು ಕೂಸಂತೂ ಮಾಡೋಕ್ಕಾಗಲ್ಲ. ಒಂದು 18 ವರ್ಷದ ಹುಡುಗ ಆದರೆ ಚೆನ್ನಾಗಿ ಕಾಯ್ಬೋದೋ ಏನು ಅಂತ. ಅಷ್ಟೊಂದು ಮಣ್ಣು ಅವಳ ಮೈಯಲ್ಲಿ ಹೇಗೆ ಬಂತು? ಒಂದು ತ್ರಿಪುರ ಸುಂದರಿಯ ಮೈಯಲ್ಲೇ ಇಷ್ಟೊಂದು ಮಣ್ಣು ಬರುವಾಗ ಮಾಮೂಲಿ ನಮ್ಮ ಹೆಂಗಸರಿಗೆ ಇನ್ನೆಷ್ಟು ಮಣ್ಣಿರುತ್ತೆ ಅಂತ ಅದೊಂದು ಹಾಸ್ಯಾಸ್ಪದ ಅನಿಸುತ್ತೆ. ಜೊತೆಗೆ ಅವಳೇ ತ್ರಿಪುರ ಸುಂದರಿಯಾಗಿ ಮಣ್ಣಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಮಣ್ಣು ಬಂದ ಮೇಲೆಲ್ಲ ಕ್ಲೆನ್ಸ್ ಆದಮೇಲೆ ಪುನಃ ಸ್ನಾನದ ಅವಶ್ಯಕತೆ ಏನಿರುತ್ತೆ? ಇದೆಲ್ಲ. ಇನ್ನು ಶಿವ ಬಂದ, ತಲೆ ತೆಗೆದ ಮೇಲೆ ಉತ್ತರ ದಿಕ್ಕಲ್ಲಿ ಯಾರು ಮಲಗಿದ್ದಾರೋ ಅವರ ತಲೆ ತಗೊಂಡು ಬಾ. ಅವತ್ತಿನ ದಿವಸದಲ್ಲಿ ಆನೆ ಒಂದೇ ಮಲಗಿತ್ತಾ? ಇನ್ಯಾರು ಮಲಗಿರಲಿಲ್ವಾ? ಇದೆಲ್ಲ ಪ್ರಶ್ನೆಗಳು ಸಂತೆಗಟ್ಟಲೆ ಕೇಳೋರಿದ್ದಾರೆ. ಅವರಿಗೆ ಅಧ್ಯಯನದ ಕೊರತೆ ಇದೆ, ಏನು ಓದೇ ಇಲ್ಲ. ಯಾವುದನ್ನು ಟೀಸ್ ಮಾಡಬೇಕೋ ಅಷ್ಟನ್ನೇ ಅವರು ಓದ್ಕೊಂಡಿದ್ದಾರೆ. ಅಂಥ ಆಂತರ್ಯ ಗೊತ್ತಿಲ್ಲ ಅವರಿಗೆ.
ಒಂದು ತಿಳ್ಕೋಬೇಕು, ಒಂದು ಹೆಣ್ಣು ತುಂಬ ಜಾಣೆ ಇರ್ತಾಳೆ. ಏನು ಜಾಣೆ ಅಂದರೆ, ಮುಂದೆ ಇವನು ಅಮ್ಮನ ಮಗ ಅನಿಸ್ಕೊಂಡ್ರೆ ನಿಮ್ಮಪ್ಪ ಯಾರು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಅವರಪ್ಪ ಹೇಳಿಬಿಟ್ರೆ ಹೆಣ್ಣಿನ ಚರಿತ್ರೆಗೆ ಕಳಂಕ ಬರುತ್ತೆ. ಹೌದು. ಅದಕ್ಕೆ ಅವಳು ತಲೆಯನ್ನು ಇಟ್ಟಿದ್ದು. ತಲೆ ತೆಗೆತ ನನ್ನ ಗಂಡ ಅಂತ ಗೊತ್ತು. ಅವನು ತಲೆ ತೆಗೆದ ಮೇಲೆ ತಲೆಯನ್ನು ಕೂಡಿಸ್ಬೇಕು. ಆ ಕೂಡಿಸುವ ತಲೆ ಯಾವುದು? ಆನೆಯ ತಲೆ. ಈಗ ಮತ್ತೆ ಇಲ್ಲಿ ಬಯಾಲಜಿ ಬಂದ್ಬಿಡತ್ತೆ. ಯಾಕೆಂದರೆ ಒಂದು ಮಾನವನ ಶರೀರ ಹೀಗಿದೆ ಅಂದರೆ ತಿರಿಯಕ್ ಜಂತುಗಳು ಅವೆಲ್ಲ. ತಿರಿಯಕ್ ಅಂದರೆ ಅಡ್ಡಡ್ಡ ಇರ್ತಕ್ಕಂಥದ್ದು. ಅಡ್ಡಡ್ಡ ಇರ್ಬೇಕಾದ್ರೆ ತಲೆ ಇಲ್ಲಿದೆ, ಬೆನ್ನಿಲ್ಲಿದೆ, ಪೃಷ್ಠ ಇಲ್ಲಿದೆ, ಹೀಗೆ ಇರುತ್ತಲ್ವಾ. ಮನುಷ್ಯಂದು ಹಾಗಿಲ್ಲ, ತಲೆ ಮೇಲೆ, ಭುಜ ಕೆಳಗೆ, ಹೀಗೆ ಉದ್ದಕ್ಕೆ. ಆ ಆನೆ ತಲೆಯನ್ನು ನಾವು ಕಟ್ ಮಾಡಿ ತಂದಾಗ ಇಲ್ಲಿಗೆ ನಾವು ಸರ್ಜರಿ ಮಾಡಬೇಕಾದ್ರೆ ಹೀಗಿಡಬೇಕಾಗತ್ತೆ ಕುತ್ತಿಗೆನ. ಯಾಕಂದ್ರೆ ಆನೆ ತಲೆ ಹೀಗಿರುತ್ತಲ್ವಾ, ಹಿಂಗೆ ಕಟ್ ಮಾಡಿದಾಗ ಕುತ್ತಿಗೆನ ಹೀಗಿಟ್ಟಾಗ ತಲೆ ಹೀಗಾಗಬೇಕು. ಆದಾಗ ಈ ಮೈ ಆದರೂ ಹೇಗೆ ನಿಲ್ಲುತ್ತೆ? ಇದನ್ನು ಯಾವ ಡಾಕ್ಟ್ರ್ ಸರ್ಜರಿ ಮಾಡಿರ್ಬೋದು? ಇದೆಲ್ಲ ಅದ್ಭುತ ಅನಿಸುತ್ತೆ. ಸರಿ, ಅದನ್ನು ಮಾಡಿದ್ರು. ಮಾಡಿದ ಮೇಲೆ ಅವನಿಗೆ ಅಣಿಮ, ಮಹಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ಬಶಿತ್ವ, ಅಷ್ಟಸಿದ್ಧಿಗಳನ್ನು ಅವನಿಗೆ ಮದುವೆ ಮಾಡ್ತಾರೆ. ಮಾಡಿದ ಮೇಲೆ ಅವನಿಗೊಂದು ವಾಹನ ಇದೆ, ಚೂವ, ಇಲಿ. ಇಲಿಯ ಮೇಲೆ ಕುತ್ಕೊಂಡಿದ್ದಾನೆ. ನಮ್ಮ ಅಜ್ಜಿ ಕೇಳ್ತಾ ಇದ್ದೆ, ಇಲಿ ಮೇಲೆ ಹ್ಯಾಕೆ ಕುತ್ಕೊಂಡ? ಅವನ ಹೆಸರು ಮಹೋದರೋ ಗಜಮುಖ. ಇಲ್ಲಿ ಇನ್ನೊಂದು ಪ್ರಶ್ನೆ, ಗಣಪತಿಗೆ ಮದುವೆ ಆಗಿದೆ ಅಂತ ಕೆಲವರು, ಮದುವೆ ಆಗಿಲ್ಲ ಅಂತ ಕೆಲವರು. ನಿಮ್ಮ ಉತ್ತರ ಏನು ಮಾತಾಜಿ? ಏನಿದು, ಯಾವುದು ಸತ್ಯ? ಪ್ರತಿಯೊಂದು ಶಕ್ತಿಯು ಬ್ರಹ್ಮಚರ್ಯ ಶಕ್ತಿ ಇರೋದಿಲ್ಲ. ಅರ್ಧ ಬಾಡಿ ಸ್ತ್ರೀ ಇರ್ತದೆ, ಅರ್ಧ ಬಾಡಿ ಪುರುಷ ಇರ್ತದೆ. ಸ್ತ್ರೀ ಇಲ್ಲದೆ ಯಾವ ದೇವತೆಯೂ ಇಲ್ಲ. ಬ್ರಹ್ಮಚಾರಿ ದೇವರಂತ ಇರೋದೇ ಇಲ್ಲ. ಗಣಪತಿ ಆದರೂ ಗಣಪತಿಯ ಸ್ತ್ರೀ ಸ್ವರೂಪ ಇದೆ, ಗಣೇಶಾನಿ ಅಂತ ಹೇಳ್ತೀವಿ. ಈ ಗಣಪತಿಗೆ ಸಿದ್ಧಿ ಮತ್ತೆ ಬುದ್ಧಿಯನ್ನು ಹೆಂಡತಿಯರಿದ್ರು, ಇದು ಸತ್ಯವಾ ಅಥವಾ ಯಾವುದು ಸತ್ಯ? ಪುಟ, ಅಲ್ಲಿ ನಾವು ಲೌಕಿಕ ಅರ್ಥದಲ್ಲಿ ಸಿದ್ಧಿ ಬುದ್ಧಿ ಅಂತ ಹೆಣ್ಣಿಗೆ ತಗೋಬಾರ್ದು. ನಾವು ತಾತ್ವಿಕ ಅರ್ಥದಲ್ಲಿ ಒಳ್ಳೆ ಸಿದ್ಧಿ ಇದೆ ಅವನಿಗೆ, ಒಳ್ಳೆ ಬುದ್ಧಿ ಇದೆ. ಅದು ಇಕಾರ ಅಂತ, ಅದು ಕೊನೆಗೆ ಈ ಅಂತಿರೋದ್ರಿಂದ ಸ್ತ್ರೀ, ಅದು ಬುದ್ಧಿ ಮತ್ತು ಸಿದ್ಧಿ. ಬುದ್ಧ ಸಿದ್ಧ ಅಂತಿಲ್ಲ ಅಲ್ಲಿ, ಸಿದ್ಧಿ ಬುದ್ಧಿ. ಲೋಕದಲ್ಲಿ ಶಕ್ತಿಯನ್ನು ಶಬ್ದವೇ ಸ್ತ್ರೀವಾಚ್ಯವಾದ್ರಿಂದ ಅಲ್ಲಿ ಸಿದ್ಧಿ ಬುದ್ಧಿ ಅನ್ನೋದು ಅವನ ಹೆಂಡತಿಯರು ಅಂತಂದರೆ ಫಾಲೋ ಮಾಡೋರು ಅಂತ ಅಷ್ಟೇ ಅರ್ಥ, ಬಿಟ್ಟರೆ ಬೇರೆ ಏನೂ ಅಲ್ಲ. ಹಾಗಾಗಿ ಗಣಪತಿಗೆ ಮದುವೆ ಆಗಿತ್ತು, ಅವ್ರ ಹೆಂಡತಿಯರು ಯಾರು? ಸಿದ್ಧಿ, ಬುದ್ಧಿ, ರಿದ್ಧಿ, ಶುದ್ಧಿ, ಹಾಗೆ 8 ಜನ ಇದ್ದಾರೆ. ಹೌದು. ನೀವು ಮುಂದುವರಿಸೋದಾದ್ರೆ ಇಲಿಯ ವಾಹನ ಇತ್ತು. ಇಲಿ ವಾಹನ ಆಯಿತು. ಇಂತಹ ಇಲಿಯ ಮೇಲೆ ಇಷ್ಟು ದೊಡ್ಡ ಗಣಪತಿ ಕುತ್ಕೊಂಡಾಗ ಇಲಿ ಕಾಣುತ್ತಾ ಅಂತ ಅಲ್ವಾ? ಹೌದು. ಆ ಇಲಿ ಓಡ್ಬೇಕಲ್ಲ, ಅವಾಗೇನಾದ್ರೂ ಗಣಪತಿ ಕೈಯಿಂದ ಹೀಗೆ ಮಾಡ್ಕೊಂಡು ಹೋಗಿದ್ನ? ಇದೆಲ್ಲ ಪ್ರಶ್ನೆ ನಾನು ನಮ್ಮ ಅಜ್ಜಿಗೆ ತುಂಬ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ರು. ಅದಷ್ಟು ಸಮಂಜಸವಾಗಿರಲಿಲ್ಲ. ಈಗ ಹರಿಕಥಾಮೃತ ಸಾರವನ್ನು ನಾವು ಅಧ್ಯಯನ ಮಾಡಿದಾಗ ಮಧ್ವಾಚಾರ್ಯರ ಕಣ್ಣುಗಳ ಮೂಲಕ ನಾವು ನೋಡಿದಾಗ ಗಣಪತಿ ಏನು ಅಂತ ನಮಗೆ ತಿಳಿಯುತ್ತೆ. ಬೇರೆ ಏನೂ ಇಲ್ಲ ಇಲ್ಲಿ. ಗಣಪತಿ ಅಂದರೆ ಆಕಾಶ ಅಂತ ಅಷ್ಟೆ. ಗಣಪತಿಯ ಸಹಸ್ರನಾಮದಲ್ಲಿ ಗಣಪತಿಯ ಹೆಸರು ಆಕಾಶಾಯ ನಮಃ. ಅವನ ಅಂತರ್ಯಾಮಿ ಪರಮಾತ್ಮ ಇದ್ದಾನೆ. ಅವನ ಒಳಗೆ ವಾಯುಗೋಳಕ, ವಾಯುಗೋಳಕದೊಳಗೆ ಬ್ರಹ್ಮಗೋಳಕ, ಬ್ರಹ್ಮಗೋಳಕದೊಳಗೆ ವಿಷ್ಣು ತತ್ವ ಇದೆ. ಅವನ ಹೆಸರು ವಿಶ್ವಂಬರ. ಬಿಂಬೋಸಿ ಪ್ರತಿಬಿಂಬೋಸಿ ತವ ಯದ್ದಿಪಿ ಚಾಂತರಂ ಸ್ವಾಮಿ ನಿರ್ದೋಷ ಮದ್ದೋಷ ವಿರೇಚಗೆ ನಮೋಸ್ತು. ನಾವು ಕನ್ನಡಿಯ ಮುಂದೆ ನಿಂತ್ಕೊಂಡಾಗ ನಮ್ಮ ಮುಖ ಕಾಣುತ್ತಲ್ವ, ಹಾಗೆ ಗಣಪತಿ ಅಂತಕ್ಕ ಒಂದು ಏನು ಶಕ್ತಿ ಇದೆಯಲ್ಲ, ಅದರ ಒಳಗೆ ಇರ್ತಕ್ಕಂಥ ರೂಪವು ವಿಷ್ಣುವಿಂದು ಆನೆ ಮುಖವೇ ಇದೆ. ಅವನಿಗೆ 21 ಮುಖಗಳಿದೆ. ಅವನಿಗೆ ವಿಶ್ವಂಬರ ಅಂತ ಹೇಳ್ತೀವಿ. ವಿಶ್ವಕ್ಕೆ ಅಂಬರ ಅಂದರೆ ಆಕಾಶ, ಆಕಾಶ ತತ್ವ ಅವನು. ಅಂಬರ ಶಬ್ದಕ್ಕೆ ಸಂಸ್ಕೃತವಾಗಿ ನಾವು ನೋಡಿದಾಗ ಸಮುದ್ರ ಅಂತ ಆಗುತ್ತೆ, ವಸ್ತ್ರ ಅಂತ ಆಗುತ್ತೆ. ಆದರೆ ಇಲ್ಲಿ ಅಂಬರ ಅಂದರೆ ಆಕಾಶ. ಅಂದರೆ ಆಕಾಶಕ್ಕೆ ಅಭಿಮಾನಿ ರೂಪ ಮಹಾಗಣಪತಿ. ಇಂಥ ಗಣಪತಿಯ ಉಪಾಸನೆ ಯಾಕೆ ನಾವು ಮಾಡಬೇಕು ಅಂತಂದರೆ, ನೀವು ಫ್ಲ್ಯಾಟಲ್ಲಿರೋರು ಕೇಳಿ, ನನಗೂ ಗೊತ್ತಿಲ್ಲ. ಫಸ್ಟ್ ಫ್ಲ್ಯಾಟ್ ಕೊಂಡವ್ರಿಗೆ ಸ್ವಲ್ಪ ಕಮ್ಮಿ ರೇಟ್ ಅಂತ, 2ನೇ ಮಂಜಿಲ್ಗೆ ಸ್ವಲ್ಪ ರೇಟ್ ಜಾಸ್ತಿ ಅಂತ, 3ನೇ ಮಂಜಿಲ್ಗೆ ಸ್ವಲ್ಪ ಇನ್ನೂ ಜಾಸ್ತಿ, ಮೇಲ್ ಹೋಗ್ತಾ ರೇಟ್ ಜಾಸ್ತಿ. ಯಾಕೆ?
ಅಕಸ್ಮಾತ್ ಭೂಕಂಪ ಆದರೆ ಸಾಯೋರು ಬದಲು ಕೆಳಗಿನವರೇ, ಮೇಲವ್ರು ಸ್ವಲ್ಪ ಬದುಕ್ಬೋದೇ. ಕುಸ್ಕೊಂಡು ಬೀಳುವಾಗ ಮೇಲವ್ರು ಬೇಗ ಇದಾಗಲ್ಲ. ಮೇಲೆ ಹೋಗ್ತಾ ಹೋಗ್ತಾ ಗಂಧಗಿ ಕಚಡ ಕಮ್ಮಿ, ಸ್ವಲ್ಪ ಹಿಂದಿ ಖಂಡಿತ ಖಂಡಿತ ಒಳ್ಳೆಯ ಗಾಳಿ ಅಲ್ಲಿ ವಾತಾವರಣ ಒಳ್ಳೆ ಗಾಳಿ, ಒಳ್ಳೆ ಸ್ಪೇಸು ಎಲ್ಲ ಸಿಗುತ್ತೆ. ಈಗ ವಾಶ್ರೂಮ್ಗೆ ಹೋದವ್ರದ್ದು ಅಷ್ಟು ಕೆಳಗೆ ಹೋಗ್ಬಿಡುತ್ತೆ ನೋಡಿ. ಹಾಗೆ ನಮ್ಮ ಶರೀರದಲ್ಲೂ ಕೂಡ ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರವು ಆಕಾಶ ತತ್ವ. ಈ ಆಕಾಶ ತತ್ವದಲ್ಲಿ ನಾವು ನಿಂತಾಗ ನೀವು ನೋಡಿ, ಬೇಕಾದ್ರೆ ಮೇಲಿದ್ದವರು ಈಗ ಆಕಾಶ ಇಲ್ಲ ಎಲ್ಲಾದರೂ ಹೋಗಿರಿ ನೋಡಬಹುದು ಅನ್ಸುತ್ತೆ. ಇಲ್ಲ ಇವತ್ತು ಆಕಾಶ ತೋರಿಸೋರು ತುಂಬ ಜನ ಇದ್ದಾರೆ ಬಿಡಿ. ಆಕಾಶದಲ್ಲಿ ನೀವು ನಿಂತು ನೋಡಿದಾಗ ಎಕ್ಸ್ಪ್ರೆಷನ್ ನೋಡಿ ಆಗತ್ತೆ. ಅದೇ ಸ್ವಲ್ಪ ನಿಮ್ಮ ಮನಸ್ಸಿನಿಂದ ಕೆಳಗೆ ನೋಡಿ, ಯಾಕಂದ್ರೆ ಕೆಳಗೆ ಗಲಾಟೆ ನಡೀತಾ ಇರುತ್ತೆ. ಆಕಾಶದಲ್ಲಿ ಗಲಾಟೆಗಳಿಲ್ಲ ಅಲ್ವಾ. ಆಕಾಶ ತತ್ವಕ್ಕೆ ಅಭಿಮಾನಿಯಾದ ಗಣಪತಿ ಉಪಾಸನೆ ಬಹು ಶ್ರೇಷ್ಠವಾದದ್ದು. ಇನ್ನೊಂದು ವಿಶೇಷ ಏನಂದರೆ, ಗಣಪತಿಯನ್ನು ನೋಡಿ, ಗಣಪತಿ ಮುಖ ಆನೆ ಮುಖ, ಸೊಂಡಿಲು ಅಂತ ಹೇಳ್ತೀವಲ್ಲ ಉದ್ದ. ನೀನು ಇದು ಯಾವ್ದು ಹಾಕ್ತೀಯೋ ಬಿಡ್ತೀಯೋ ಇದಂತೂ ಹಾಕೋ. ಉದ್ದವಾದ ಸೊಂಡಿಲಲ್ಲಿ ಸ್ಪೇಸ್ ಇಲ್ವಾ? ಇದೆ, ಫುಲ್ ಸ್ಪೇಸ್ ಇದೆ. ಅಂದರೆ ಉಸಿರಾಟಕ್ಕೆ ಗಾಳಿ ಬಹಳ ಚೆನ್ನಾಗಿ ಹೋಗುತ್ತೆ. ಪೈಪ್ ಇದ್ದಂಗೆ ಇದೆಯಲ್ವಾ. ನಮ್ಮ ಮೂಗೆಲ್ಲ ಸಣ್ಣ ಸಣ್ಣದು. ನಮಗೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಇಡ ಪಿಂಗಳ ಅಂದ್ಕೊಂಡು ಹೀಗೆಲ್ಲ ಮಾಡಬೇಕು. ಆನೆಗೆ ಹಾಗಲ್ಲ, ದೀರ್ಘವಾಗಿ ಉಸಿರು ತಗೊಳ್ಳೇಬೇಕು, ಸ್ಪೇಸ್. ಇನ್ನೊಂದು ಕಿವಿ ನೋಡು, ಅದು ಯಾವಾಗಲೂ ಗಾಳಿ ಹಾಕ್ತಾನೇ ಇರುತ್ತೆ ಅಲ್ವಾ. ಮೊರದಾಗಲ್ಲದ ಕಿವಿ, ಆ ಗಾಳಿ ಹಾಕ್ತಾನೇ ಇರುತ್ತೆ, ಅದು ಸ್ಪೇಸನ್ನು ತೋರಿಸುತ್ತೆ. ಇನ್ನೊಂದು ಗಣಪತಿಯ ಆ ಆನೆ ಕಣ್ಣು ತುಂಬ ಸಣ್ಣ ಸಣ್ಣ, ಅಷ್ಟು ದೊಡ್ಡ ಶರೀರಕ್ಕೆ ತುಂಬ ಸಣ್ಣ ಕಣ್ಣು. ಇದು ಏನು ಅಂದರೆ, ಇಡೀ ಆಕಾಶ ತುಂಬ ದೊಡ್ಡದಾಗಿ ಕಾಣಿಸಿದ್ರು ನಮಗೆ ಸೂರ್ಯ ಚಂದ್ರರು ತುಂಬ ಸಣ್ಣಕ್ಕೆ ಕಾಣಿಸ್ತದೆ. ಅದು ಸ್ಪೇಸನ್ನು ಹೇಳುತ್ತೆ. ಇನ್ನು ದಂತ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಅದು ದಂತ ಅಲ್ಲ, ಅದೊಂದು ಕೋಡು, ಶತ್ರುಗಳನ್ನು ಎದುರಿಸಲಿಕ್ಕೆ ಕೋಡು. ಆನೆ ತಲೆ ಮೇಲೆ ಕೋಡಿರ್ಬೋದಿತ್ತಲ್ಲ ಅಂದರೆ ಅಲ್ಲಿ ತನಕ ಸಿಂಹಗಳಿಗೆಲ್ಲ ಹಾರೋಕ್ಕೆ ಬರಲ್ಲ. ಆ ಜಂಪಿಂಗ್ ಎಷ್ಟು ಎತ್ತರ ಇದೆ ನೋಡಿಕೊಂಡು ಅಷ್ಟತ್ರಕ್ಕೆ ದೇವರು ವೆಪನ್ ಇಟ್ಟಿದ್ದಾನೆ. ಹಾಗುತ್ತೆ, ಅದು ಹಲ್ಲಲ್ಲ, ಅದು ಫೈಬರ್ ಇರೋದ್ರಿಂದ ಅದು ಕೋಡು. ಆ ಕೋಡನ್ನು ತಗೊಂಡು ನೋಡು, ಒಳಗೆ ಪೊಳ್ಳಿರುತ್ತೆ, ಸ್ಪೇಸ್. ಮೂಗಲ್ಲಿ ಸ್ಪೇಸು, ಕಣ್ಣು ಸ್ಪೇಸು, ಕಿವಿ ಸ್ಪೇಸು. ಇನ್ನು ಗಣಪತಿಯ ಹೊಟ್ಟೆ ಇದೆಯಲ್ಲ, ಅದಕ್ಕೆ ಲಂಬೋದರ ಅಂತ ಹೆಸರು. ನೀವು ತೋರಿಸುವ ಗಣಪತಿಗೆ ಡೊಳ್ಳೋದರ ಮಾಡಿದ್ರೆ ಉಂಡೆ ಇದೆ, ಲಂಬ ಇದೆ, ತುಂಬ ಉದ್ದ, ಆಕಾಶದಿಂದ ಭೂಮಿಯ ತನಕ ಉದ್ದವಾದ ಹೊಟ್ಟೆ ಉಳ್ಳವ. ಅಲ್ಲಿ ಎಷ್ಟು ಸ್ಪೇಸ್ ಇರಬೇಕು ಅಲ್ವಾ, ಅದು ಸ್ಪೇಸ್. ನೆಕ್ಸ್ಟು ಅವನಿಗೆ ನೈವೇದ್ಯ ಇಡ್ತೇವೆ ನಾವು. ಆ ನೈವೇದ್ಯ ಇಡುವುದು ಮೋದಕ ಅಂತ ಒಂದು, ಕಡುಬು ಅಂತ ಒಂದು, ಕರ್ಜಿಕಾಯಿ, ಏನೋ ಅವರವರ ಪ್ರಾಂತ್ಯಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಆ ಮೋದಕ ನೋಡಬೇಕಾದ್ರೆ ಹಿಂಗನ್ನು ಪಳ್ಳಂತ ಮುಕ್ಕೊಂಬಿಡುತ್ತೆ, ಒಳಗೆ ಸ್ಪೇಸ್ ಇರುತ್ತೆ. ಕಡುಬು ಅಷ್ಟೇ, ನೋಡೋಕೆ ಇಷ್ಟು ದಪ್ಪ ಇರುತ್ತೆ, ಹಿಂಗೆ ಅಂದ್ಬಿಟ್ರೆ ಮುರ್ಕೊಂಬಿಡುತ್ತೆ, ಸ್ಪೇಸ್ ಇದೆ. ಮೋದಕದಲ್ಲೂ ಸ್ಪೇಸು, ಕಡುಬಿನಲ್ಲೂ ಸ್ಪೇಸು, ಮೂಗಿನಲ್ಲೂ ಸ್ಪೇಸು, ಕೋಡಿನಲ್ಲೂ ಸ್ಪೇಸು. ಆ ನಂತರ ಕಣ್ಣು ಕೂಡ ಸ್ಪೇಸು, ಕಿವಿ ಕೂಡ ಸ್ಪೇಸು. ಅವನ ಹೊಟ್ಟೆಗೊಂದು ನಾಗಪ್ಪ ಸುತ್ತಕೊಂಡಿದ್ದಾನಲ್ಲ, ಅದು ಕೊಳವೆನೆ. ಅವನ ಆಹಾರ ಏನು ಅಂತ ಗದುಗಿನ ವೀರನಾರಾಯಣ, ನಮ್ಮ ಗದುಗಿನ ನಾರಾಯಣಪ್ಪನವರು ಹೇಳ್ತಾರೆ. ಹರನ ಹಾರನ ಆಹಾರನ ಅಂತ ಹೇಳ್ತಾರೆ. ಅಂದರೆ ಆಹಾರ ಯಾವುದು? ವಾಯು. ಅದು ಕೂಡ ಸ್ಪೇಸನ್ನು ಇಂಡಿಕೇಟ್ ಮಾಡುತ್ತೆ, ಪ್ರೆಸೆಂಟ್ ಮಾಡುತ್ತೆ. ಇನ್ನು ಅವನು ಕುಳಿತ ವಾಹನ ಇದೆಯಲ್ಲ, ಅದು ತುಂಬ ತರಲೆ. ಸ್ಪೇಸ್ ಇಲ್ದಿದ್ರು ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ. ಈಗ ನಿಮ್ಮ ಮನೆಯೊಳಗೆ ಒಂದು ಇಲಿ ಬಿಟ್ಟು ನೋಡಿ, ಸ್ಪೇಸ್ ಇಲ್ದಿದ್ರೆ ಅದು ಕೊರೆದು ಬಿಟ್ಟಾದರೂ ಸ್ಪೇಸನ್ನು ಕ್ರಿಯೇಟ್ ಮಾಡಿ. ಟೋಟಲ್ ಆಗಿ ನೋಡಿದಾಗ ವಿಘ್ನ ಇರೋದು ಮನುಷ್ಯನಿಗೆ. ನಂಗೆ ದಾರಿ ಇಲ್ಲ ರೀ, ನಂಗೆ ದಾರಿ ಸಿಕ್ಕಿಲ್ಲ, ನಂಗೊಂದು ಒಳ್ಳೆ ದಾರಿ ಸಿಗ್ತದೆ. ದಾರಿ ಎಲ್ಲಿ ಸಿಗುತ್ತೆ? ದಾರಿ ಸಿಗೋದೇ ಸ್ಪೇಸಲ್ಲಿ. ಇಟ್ ಮೀನ್ಸ್ ಅವರಿಗೆ ಅವಕಾಶ ಸಿಗುತ್ತಾ ಇಲ್ಲ. ಅವಕಾಶ ಅಲ್ಲಿ ತೆಗೆದು ಬಿಡೋಣ, ಏನು ಉಳಿಯುತ್ತೆ? ಆಕಾಶ. ಇಂಥ ಆಕಾಶ ತತ್ವವನ್ನು ತೋರಿಸುವಂಥ ಅದ್ಭುತವಾದ ಮೂರ್ತಿ ಕೇವಲ ಗಣಪತಿ. ಇಂಥ ಗಣಪತಿಯನ್ನು ರಕ್ತಾಂಬರೋ
ರಕ್ತತನೋ ರಕ್ತಮಾಲ್ಯಾನುಲೇಪನಃ ಮಹೋದರೌ ಗಜಮುಖಃ ಪಾಶ ದಂತ ಅಂಕುಶ ಅಭಯೇ ಬಿಭ್ರದ್ಧೇಯ ವಿಘ್ನಹರ ಕಾಮಸ್ವರ ಸ್ವರಯ ಅಂದರೆ ಬೇಗನೆ ಕೊಟ್ಟುಬಿಡ್ತಾನೆ. ಆಚಾರ್ಯ ಮಧ್ವರು ಹೇಳಿದ ಮಾತು. ಇಲ್ಲಿ ರಕ್ತಾಂಬರ ಅಂತ ಹೇಳ್ತೀವಿ ನಾವು. ಕೆಂಪು ಬಟ್ಟೆಯನ್ನು ಉಟ್ಟವ, ಕೆಂಪು ಬಣ್ಣದವ, ಕೆಂಪು ಹೂವ ಮಾಲ್ಯವನ್ನು ಧರಿಸಿದವ, ಕೆಂಪು ಗಂಧವನ್ನು ಧರಿಸಿದವ. ಯಾಕೆ ಅದು? ನೀ ಗಮನಿಸು, ನಮ್ಮ ಮೈಯಲ್ಲಿರೋದೆಲ್ಲ ಕೆಂಪೆ. ಅದೇನಾದರೂ ಬೆಳ್ಳಗಾಗ್ಬಿಟ್ರೆ ಅವನಿಗೆ ರೋಗ ಅಂತ ಅರ್ಥ. ರಕ್ತ ಕೆಂಪು ಇರಬೇಕು, ರಕ್ತ ಕೆಂಪಾಗೋಗ್ಬಿಟ್ರೆ ಕೀವಾಗಿದೆ ಅಂತ ಅರ್ಥ. ಕೀವಾಗಿದೆ ಅಂದರೆ ಅದು ಬದುಕೋದು ಲಕ್ಷಣ ಇಲ್ಲ ಅಲ್ವಾ? ಸ್ತ್ರೀಯರ ರಜಸ್ಸು ಕೆಂಪು, ರಕ್ತ ಕೆಂಪು, ನಮ್ಮ ತುಟಿ ಕೆಂಪು, ನಾಲಿಗೆ ಕೆಂಪು, ಕೋಪ ಬಂದರೆ ಕಣ್ಣು ಕೂಡ ಕೆಂಪು ಅಲ್ವಾ? ಕೆಂಪು ಕೆಂಪು ಇದು ಮಂಗಳ ಗ್ರಹವನ್ನು ಸೂಚಿಸುತ್ತೆ. ಹಾಗೆ ರಕ್ತವನ್ನು ಕೂಡ ಶುದ್ಧಿ ಮಾಡಬೇಕಾದ್ರೆ ಗಣಪತಿಯ ಉಪಾಸನೆ ಮುಖ್ಯವಾದದ್ದು ಅಂತ ಆಯಿತು. ಆದರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ. ಇಲ್ಲಿ ಗಣಪತಿಯ ಮಂತ್ರದಲ್ಲಿ ಶುಕ್ಲಾಂಬರಧರಂ ಅಂತಿದೆ. ಬಿಳಿದಾದ ಬಟ್ಟೆ ಉಳ್ಳವ, ಬೆಳ್ಳಗಿರುವವ. ಶುಕ್ಲಾಂಬರಧರಂ ವಿಷ್ಣುಂ ಅಂತ ಇದೆಯಲ್ಲ, ಮತ್ತೆ ಇದ್ಯಾವುದು? ಗಣಾನ ಅಂತ್ವಾ ಗಣಪತಿಗಂ ಹಪಾಮಹೇ ಕವಿಂ ಕವೀನಾ ಉಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಮಾನು ಶೃಣ್ವನ್ ನೋತಿಭಿಃ ಸೀದಸಾದನಂ ಅಂತ ಇದು ಗಣಪತಿಗೆ ಉಪಯೋಗಿಸುವ ಮಂತ್ರ. ಆದರೆ ಆ್ಯಕ್ಚುಲಿ ಇಲ್ಲಿ ಬರುವ ಗಣಪತಿ ಗಜಮುಖ ಗಣಪತಿ ಅಲ್ಲ, ಬೃಹಸ್ಪತ್ಯಾಚಾರ್ಯರನ್ನು ಹೇಳುವಂಥ ಮಂತ್ರ. ಅವನು ಗಣಾನಾಂಪತಿ ಗಣಪತಿ ಅಂದರೆ ಬ್ರಾಹ್ಮಣರಿಗೆ ಒಡೆಯನಾಗಿರ್ತಕ್ಕಂಥ, ದೇವಬ್ರಾಹ್ಮಣರಿಗೆ ಒಡೆಯನಾಗಿರ್ತಕ್ಕಂಥ ಅವನು ಗಣಪತಿ. ಯಾರು? ಬೃಹಸ್ಪತಿ. ನಿಶುಸಿ ಈದ ಗಣಪತೆ ಗಣೇಶತ್ವ ಮಾ ಹುರ್ವಿಪ್ರಾತಮಂ ಕವೀನಾಂ ನರತೆ ತತ್ಕ್ರಿಯತೆ ಕಿಂಚನಾಮರ್ಕ ಅರ್ಕಂ ಅಂತ ಬಂದಿದೆ ಅಲ್ಲಿ. ಮಘೋನಾಮ್ ಅಂತಿದೆ. ಅದು ಗಣಪತಿಯ ಮಂತ್ರ ಅಲ್ಲ, ಗಣಪತಿಯ ಮಂತ್ರವೇ, ಆದರೆ ಸೊಂಡಿಲು ಗಣಪತಿಯ ಮಂತ್ರ ಅಲ್ಲ. ಇಂದ್ರನನ್ನು ಗಣಪತಿ ಅಂದ್ರೆ ಗಣಪತಿ ಅಂತಲೇ ಬೇರೆ ಬೇರೆ ಸಾಕಷ್ಟು ಜನರಿಗೆ ಕರೆಯೋ. ಹೌದು, ಹೇಳಿದಲ್ಲ ಪುಟ್ಟ, ಗಣಾನಾಂ ಪತಿ. ಗಣ ಅಂದ್ರೆ ತುಂಬಾ ಜನ. ಇದು ಎಷ್ಟು ಈಗ ನೋಡಿ, ಇಂದ್ರ, ಅಗ್ನಿ, ವಾಯು, ಯಮ, ನಿರುತಿ, ವರ್ಣ, ವಾಯು, ಕುಬೇರ ಇವರ ಅಧಿಪತಿ ಒಂದು ಗಣಪತಿ. ನಿಶುಸಿ ಈದ ಗಣಪತೆ ಗಣೇಶತ್ವಾಮ ಹುರ್ವಿಪ್ರಾಥಮಂ ಕವೀನ ನರುತೆ ತತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಅಂತಿದೆ. ಮಘವನ್ ಶಬ್ದ ಇಂದ್ರನನ್ನ ಹೇಳುತ್ತೆ. ಅಂತತಃ ಹೋದ್ರೆ ಇದೆಲ್ಲದಕ್ಕೂ ವಿಷ್ಣುವೇ ಅಧಿಪತಿ ಆಗ್ತಾನೆ. ಅಲ್ಲಿ ಗಣಪತಿಯ ಮಂತ್ರ ಬಂದಿರೋದು ಇಂದ್ರನ ಮಂತ್ರ. ಆದರೆ ಋಗ್ವೇದದಲ್ಲಾಗಲಿ, ಯಜುರ್ವೇದದಲ್ಲಾಗಲಿ, ಸಾಮವೇದದಲ್ಲಾಗಲಿ, ಅಥರ್ವಣ, ಅದು ವೇದ ಅಲ್ಲ, ಅದು ಸಂಗ್ರಹ, ಅಥರ್ವ ಋಷಿ ಮಾಡಿದ್ದು, ಎಲ್ಲಿಯೂ ಸೊಂಡಿಲು ಗಣಪತಿಯ ಮಂತ್ರ ಬರೋದಿಲ್ಲ. ನಮಸ್ತೆ ಗಣಪತಿಗೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಕೇವಲಂ ಧರ್ತ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯೇ ಕದಂತಾಯ ವಿಘ್ನನಾಶಿನೇ ಶಿವಸುತಾಯ ವರದಮೂರ್ತಯೇ ನಮಃ ಅಂತ ವೇದದಲ್ಲಿ ಇದೆಯಲ್ಲ. ಇದು ವೇದ ಮಂತ್ರ ಅಲ್ಲ, ಖಿಲ ಭಾಗ. ನಾವು ಶ್ರೀ ಸೂಕ್ತವನ್ನು ಕೂಡ ಮೂಲ ವೇದಕ್ಕೆ ನಾವು ತಗೊಳ್ಳಲ್ಲ. ಇಲ್ಲಿ ಯಾಕೆ ಬಂತಿದು? ಗಣಪತಿ ಎಲ್ಲೂ ವೇದದಲ್ಲಿ ಉಲ್ಲೇಖವೇ ಇಲ್ವಾ? ಗೂಢವಾಗಿ ಹೋದಾಗ, ಈಗ ಮಹಾಭಾರತವನ್ನು ವೇದವ್ಯಾಸ ದೇವರು ಗಣಪತಿಯಿಂದಲೇ ಬರೆಸ್ತಾರೆ. ಅವರು ಗಣಪತಿ ಅದು ಏನು ಸ್ವಭಾವ ನೋಡಿ, ಬುದ್ಧಿ ನೀವು ಏನು ಹೇಳ್ತೀರೋ ನಾನು ಬಡ ಬರೆದು ಬಿಡ್ತೀನಿ. ಅಲ್ಲ, ವೇದವ್ಯಾಸರು ಗಣಪತಿಯನ್ನೇ ಬರೀಲಿಕ್ಕೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಾದ್ರು ಕಾರಣ ಇದೆಯಾ? ಅದನ್ನೇ ಹೇಳ್ತೀನಿ. ಗಣಪತಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದ್ರೆ, ನಾನು ಮೊದಲೇ ಹೇಳಿದೆ, ಅವನು ಯಾವ ತತ್ವ? ಆಕಾಶ. ನೀವು ಓದಬೇಕಾದ್ರೆ ಸ್ಪೇಸ್ ಬೇಕು, ತಲೆ ಒಳಗೆ ಬುದ್ಧಿ ಇರಬೇಕಾದ್ರೆ. ಏನ್ರಿ ಅವನಿಗೆ ಬುದ್ಧಿನೇ ಓಡಲ್ಲಪ್ಪ, ಬುದ್ಧಿನೇ ಓಡಲ್ಲ. ಓಡೋದು ಎಲ್ಲಿ? ಮೈದಾನದಲ್ಲಿ ಓಡ್ತೀರೋ ರೂಮಲ್ಲಿ ಓಡ್ತೀರೋ? ಅಂದರೆ ಸ್ಪೇಸ್ ಬೇಕಲ್ವ ನಿಮಗೆ. ಅಷ್ಟು ಸ್ಪೇಸ್ ಇರುವಲ್ಲಿ ಮಹಾಭಾರತವನ್ನು ರಚನೆ ಮಾಡಿದ್ರಿಂದಲೇ ಇವತ್ತು ಬೇಕಾದಷ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು, ಕುವೆಂಪು ಇರ್ಬೋದು, ಯಾರ್ಯಾರೋ ಕವಿಗಳಿರ್ಬೋದು, ಓದೋವರೇ ಗತಿ ಇಲ್ಲ. ಆದರೆ ಶ್ರೀ ಮಹಾಭಾರತವನ್ನು ಬೈಲಿಕ್ಕಾದ್ರೂ ಓದಷ್ಟು ಮಂದಿ ಇದ್ದಾರೆ ಓದೋಕ್ಕೆ. ರಾಮಾಯಣವನ್ನು ನಿಂದನೆ ಮಾಡಲಿಕ್ಕೆ, ಮಹಾಭಾರತ ಬೈಲಿಕ್ಕೆ ಆದ್ರೂ ನಾವು ಓದಬೇಕಲ್ವಾ?
ಅಷ್ಟು ಜಾಣರು ವ್ಯಾಸರು. ಅವರಿಗೆ ಗೊತ್ತು ಆಕಾಶ ತತ್ವದಿಂದಲೇ ನಾನು ಇದನ್ನು ಕೊಡಬೇಕು. ಸುಂದರಿ ಕಂದನೆ ಬಂದು ನಿರಕ್ಷಿಸೋ ಗಜವದನ ಪಾವನ. ಇಂಥ ಗಣಪತಿಯನ್ನು ಆರಿಸಿಕೊಂಡ ಉದ್ದೇಶ ಏನು ಅಂದರೆ, ಮುಂದೆ ಅಜರಾಮರವಾಗಿ ಆ ಸೂರ್ಯ ಚಂದ್ರಾರ್ಕ ಪರ್ಯಂತ ಉಳಿಬೇಕು ಅಂದರೆ, ಆ ಸೂರ್ಯ ಚಂದ್ರ ಅರ್ಕರು ಎಲ್ಲಿದ್ದಾರೆ? ಆಕಾಶದಲ್ಲಿದ್ದಾರೆ. ಆಕಾಶ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಗಣಪತಿ ಉಳಿದೇ ಉಳಿತಾನೆ. ಗಣಪತಿ ಎಲ್ಲಿರ್ತಾನೋ ಅಲ್ಲಿ ನನ್ನ ಮಹಾಭಾರತ ಉಳಿದೇ ಉಳಿಯುತ್ತೆ ಅಲ್ವಾ? ಅವರು ಕೂಟ ಶ್ಲೋಕಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅವರು ತುಂಬ ಜಾಣ. ಅವರು ಇಂಥ ಗಣಪತಿಯನ್ನು ಕೋಟಿ ಜನವನ್ನು ನಿರ್ಮಾಣ ಮಾಡಿದಂಥವ್ರು ವ್ಯಾಸರು. ಅದಕ್ಕೆ ಅವ್ರು ಹೇಳಿದ್ರು, ಹಾಗಾದ್ರೆ ಒಂದು ಕೆಲಸ ಮಾಡಿಬಿಟ್ಟಪ್ಪ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಂಡು ಬರೆಯೋದು. ಆ ಕೂಟ ಶ್ಲೋಕಗಳನ್ನು ರಚನೆ ಮಾಡ್ತಾ ಮಾಡ್ತಾ ಅವನು ಅರ್ಥ ಮಾಡಿಕೊಂಡು ಅದನ್ನು ಬರೆದ ಗಣಪತಿ. ತನ್ನ ಕೋರೆ ಹಲ್ಲಿಂದ ಬರೆದ ಅಂತ ಹೇಳ್ತಾರೆ, ಬರೆದ. ಹೀಗೆ ಗಣಪತಿ ಉಪಾಸನೆಯಿಂದ ನಮಗೆ ದೊರೆಯುವುದು ಒಂದೇ ಒಂದು ಲಾಭ, ವಿಘ್ನ ಪರಿಹಾರ. ಆ ವಿಘ್ನ ನಮಗೆ ಬರೋದೇ ನಮ್ಮ ಜೀವನದಲ್ಲಿ ಬುದ್ಧಿ ಓಡದಿದ್ದ. ಬುದ್ಧಿ ಓಡಬೇಕಾದ್ರೆ ತಲೆ ಒಳಗೆ ಸ್ಪೇಸ್ ಇರಬೇಕು. ಈ ದೇವರು ಬರೆದ ಅದು ಮುತ್ತಿನ ಹಾರ ಅಂತ ಬರುತ್ತೆ ನೋಡಿ, ಆ ಚಂದ್ರಹಾರ ಅಂತ ಒಂದು ಸ್ವೀಟ್ ಮಾಡ್ತಾರೆ. ಈಗ ನೋಡಿರ್ಬೋದು, ಅದೊಂಥರ ಏನೋ ಕರೆದ್ಬಿಟ್ಟು ಹಾಲೊಳಗೆ ಹಾಕಿರ್ತಾರೆ. ಮೊಸರೊಳಗೆ ಹಾಕ್ಬೋದಿತ್ತಲ್ಲ, ಹಾಲಲ್ಲೇ ಯಾಕೆ ಹಾಕಿದ್ರು? ಹಾಲಿಗೆ ಅಭಿಮಾನಿ ಚಂದ್ರ, ಚಂದ್ರ ಮನಸ್ಸಿಗೆ ಅಭಿಮಾನಿ. ಆ ಮನಸ್ಸಿಗೆ ಕಾಷನ್ ಕೊಡ್ತಕ್ಕಂಥದ್ದು ಮೈಂಡ್. ಆ ಮೈಂಡಲ್ಲಿ ಸ್ಪೇಸ್ ಯಾವಾಗ ಬಂದಾಗ್ಬಿಡುತ್ತೋ ಅವನನ್ನು ಫೋಬಿಕ್ ಕಂಡೀಷನ್ ಅಂತ ಡಾಕ್ಟ್ರುಗಳು ಮಾತ್ರೆ ಕೊಡ್ತಾನೇ ಇರ್ತಾರೆ. ಅವನು ಬದುಕಿರೋ ತನಕ ಅಲ್ಲ, ಡಾಕ್ಟ್ರು ಬದುಕಿರೋ ತನಕ, ಅವನು ಬದುಕಿರೋ ತನಕ ಡಾಕ್ಟ್ರು ಬದುಕಿರ್ತಾರೆ ಬಿಡಿ. ಹಾಗೆ ಬುದ್ಧಿ ಧಿಯೋ ಯೋನ ಪ್ರಚೋದಯಾತ್ ನಮಗೆ ಬರಬೇಕು ಅಂದರೆ ಗಣಪತಿ ಉಪಾಸನೆ ಖಂಡಿತ ಬೇಕು. ಯಾಕೆಂದರೆ ನಮ್ಮ ಮೆದುಳು ಒಳಗೆ ಅಂಟುಕೊಂಡಿಲ್ಲ, ಆ ಒಳಗೆ ತೇಲ್ತಾ ಇದೆ. ಒಳಗೆ ಜಲ ಯಾವಾಗ ಕಮ್ಮಿ ಆಗತ್ತೆ ಅವನಿಗೆ ಬುದ್ಧಿ ಮಂದಾಗತ್ತೆ. ಹಾಗಾಗಿ ನೋಡಿ, ಈ ಮದಿರಾ ತಗೊಳ್ತಾರಲ್ವ, ಇದು ಡ್ರಿಂಕ್ಸ್ ತಗೊಳ್ಳೋರಿಗೆ ಒಳಗಿನ ಜಲವನ್ನು ಹೀರ್ಕೊಳ್ಳುತ್ತದೆ. ಹೀರ್ಕೊಂಡು ಬರ್ತಾ ಬರ್ತಾ ಆ ಜಲ ಕಮ್ಮಿ ಆದಾಗ ಆ ಮೆದುಳು ಸಿಕ್ಕಾಕೋತಾ ಹೋಗುತ್ತೆ. ಹಾಗಾಗಿ ಅವರು ಒಂಥರ ಈ ಅರೆ ಹುಚ್ಚರ ಥರ ಆಡೋದು. ಇಂಥ ಸ್ಪೇಸಿಗೆ ದೇವತೆಯಾಗಿರ್ತಕ್ಕಂಥ ಶ್ರೀ ಮಹಾಗಣಪತಿ ಉಪಾಸನೆಯನ್ನು ತಂತ್ರೋಕ್ತವಾಗಿ ಇದೆ. ಅದರಲ್ಲಿ ಉಚ್ಚಿಷ್ಟ ಗಣಪತಿ ಅಂತ ಒಂದಿದೆ. ಆದರೆ ಆಚಾರ್ಯ ಮಧ್ವರು ನಮ್ಮ ಹಿತಕ್ಕೆ, ನಮ್ಮ ರಕ್ಷೆಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಸಾರ ಸಂಗ್ರಹವನ್ನು ರಚನೆ ಮಾಡ್ತಾ ಅವನಿಗೆ ಕ್ಷಿಪ್ರ ಪ್ರಸಾದ ಅಂತ ಹೆಸರಿಟ್ಟಿದ್ದಾನೆ. ಜನಕ್ಕೆ ಏನು ಬೇಕು ಹೇಳಿ? ಕ್ಷಿಪ್ರ, ಬೇಗ ಬೇಕು ಅಂತ ಬೇಗ ವರವನ್ನು ಕೊಡುವ ಮಹಾಗಣಪತಿಯ ಮಂತ್ರವನ್ನು ಆಚಾರ್ಯ ಮಧ್ವರು ಕೊಟ್ಟಂತಹ ವ್ಯವಸ್ಥೆ ಒಳಗೆ ಹೋದರೆ ಮತ್ತೆ ನಿಮ್ಮ ಸ್ಪೇಸಲ್ಲಿ ದಿಕ್ಕತ್ ಅಂದರೆ ವಿಘ್ನ ಬರೋದಿಲ್ಲ. ಇದು ನನ್ನ ಸ್ವಂತ ಅನುಭವ. ಅದ್ಭುತ ಮಾತಾಜಿ, ಅದ್ಭುತ. ನಿಜಕ್ಕೂ ನಮ್ಮ ವೀಕ್ಷಕರಿಗೆ ಇರುವಂತಹ ಸಾಕಷ್ಟು ಗೊಂದಲಗಳು, ಜೊತೆಗೆ ವೈಯಕ್ತಿಕವಾಗಿ ಗಣಪತಿಯನ್ನ ಹೇಗೆ ನೋಡಬೇಕು, ಒಳಗಿರುವಂತಹ ಚಿಂತನೆ ಏನು, ತತ್ವ ಏನು, ಎಲ್ಲ ವಿಚಾರಗಳನ್ನ ಬಹಳ ಅದ್ಭುತವಾಗಿ, ಅತಿ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದೇನೆ. ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಖಂಡಿತ. ನಾನು ತುಂಬ ಸಣ್ಣ ವಯಸ್ಸಿಂದಲೂ ನಾನು ಎಲ್ಲೂ ಕಲ್ತಿಲ್ಲ. ಮಣ್ಣನ್ನು ನಾನೇ ತಂದು ಅದು 18 ಜಾತಿಯ ಮಣ್ಣನ್ನು ಬೆರೆಸಿ ಬಹು ಪ್ರೇಮದಿಂದ ಮಧ್ವಾಚಾರ್ಯರು ಕೊಟ್ಟ ಮಹಾಮಂತ್ರವನ್ನು ಜಪಿಸ್ತಾ ನಾನೇ ಸ್ವಂತ ಗಣಪತಿ ನಿರ್ಮಾಣ ಮಾಡ್ತೀನಿ. ನಮ್ಮ ಮಠದಲ್ಲಿ ನಿರ್ಮಾಣವಾಗುವಂಥ ಗಣಪತಿ ವಿಶೇಷ ಏನಂದರೆ, ನಮ್ಮ ಧಾರವಾಡ ಕಡೆ ಹೇಳ್ತಾರೆ ಹೊಟ್ಟಿಲಿದ್ದಾರ ಅಂತ. ನಾವು ಆ ಕಡೆ ಬಂದಿನಿ, ಅದು ಆ ಭಾಷೆ ಮಾತಾಡೋ ಬಂದಿರಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ ನೀನು ಇದು ಕನ್ನಡ ಮಾತಾಡ್ತಿಲ್ಲ. ಹೊಟ್ಟಿಲಿದ್ದಾರೆ ಅಂದರೆ ಬಸರಿದ್ದಾನೆ, ಗರ್ಭವತಿ ಇದ್ದಾರೆ. ನಮ್ಮ ಗಣಪತಿಯನ್ನು ಕೂಡ ಮೂಲ ಮಂತ್ರದಿಂದ ಗಣಪತಿಯನ್ನು ಮಾಡಿ ತದನಂತರ ಅದರ ಮೇಲೆ ಗಣಪತಿಯನ್ನು ನಾನು ನಿರ್ಮಾಣ ಮಾಡ್ತೇನೆ. ಗಣಪತಿಗೆ ರಂಗಪೂಜೆ ಅಂದರೆ ಬಹಳ ಶ್ರೇಷ್ಠ. ಆ ರಂಗಪೂಜೆಯನ್ನು ಇಲ್ಲಿ ಸಣ್ಣ ಗುರುಗಳು ನಿತ್ಯವೂ ನಡೆಸ್ತಾರೆ. ಆ ಗಣಪತಿಯಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾ, ನಾನು ಪಾರ್ವತಿ, ನನ್ನ ಮಗನ ನಾನೇ ನಿರ್ಮಾಣ ಮಾಡ್ತೀನಿ, ನನ್ನ ಮಗ ನನ್ನ ಮಾತು ಕೇಳಲೇಬೇಕು. ಅಪ್ಪನ ಮಾತು ಕೇಳ್ತಾರಲ್ಲ ಗೊತ್ತಿಲ್ಲ, ಅಮ್ಮನ ಮಾತಂತೂ ಕೇಳ್ತಾರೆ. ಹಾಗಾಗಿ ನನ್ನ ಗಣಪತಿಗೆ ನಾನು ಹೇಳ್ತೀನಿ, ಬಂದವರಿಗೆಲ್ಲ ವರ ಕೊಟ್ಬಿಡಪ್ಪ. ಹಾಗಾಗಿ ಇಲ್ಲಿ ಬಂದು ಯಾರು ಆ ರಂಗಪೂಜೆಯನ್ನು ಮಾಡಿಸಿದಾರೋ ಅವರೆಲ್ಲ ಈಪ್ಸಿತ ಇಷ್ಟಾರ್ಥ ಸಿದ್ಧಿಯಾಗಿದೆ, ಅವರವರೇ ಹೇಳ್ತಾ ಇದ್ದಾರೆ. ಅಂಥ ಗಣಪತಿಯನ್ನು ನಾನು ನಿರ್ಮಾಣ ಮಾಡ್ತೇನೆ, ನೀನು ಅದನ್ನು ನೋಡು
ಖಂಡಿತ ಖಂಡಿತ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮುಖೇನ ಅವರಿಗೆ ಸಂದೇಶ ತಲುಪಲಿ, ಸಾಕಷ್ಟು ಭಕ್ತರು ಇಲ್ಲಿ ಆಗಮಿಸಿ ಗಣಪತಿಯ ಅನುಗ್ರಹಕ್ಕೆ ನಿಮ್ಮ ಮುಖೇನ ಪಾತ್ರವಾಗಲಿ ಅಂತ ನಾವು ಕೂಡ ವಾಹಿನಿಯ ಪರವಾಗಿ ಕೇಳ್ಕೊತೇವೆ ಮಾತಾಜಿ. ತಮ್ಮ ಸಮಯವನ್ನು, ಅಮೂಲ್ಯ ಸಮಯವನ್ನು ಕೊಟ್ಟು ಇಷ್ಟು ಅದ್ಭುತವಾದಂಥ ಸಂದೇಶಗಳನ್ನು, ತತ್ವಗಳನ್ನು ಗಣಪತಿಯ ವಿಚಾರವಾಗಿ, ಮಹಾಗಣಪತಿಯ ವಿಚಾರವಾಗಿ ಎಲ್ಲ ಭಕ್ತರಿಗೆ, ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ವೀಕ್ಷಕರೇ, ವಿಶೇಷವಾಗಿ ಪ್ರತಿ ಮನೆಯಲ್ಲೂ, ರಾಷ್ಟ್ರದ ಪ್ರತಿ ಮನೆಯಲ್ಲೂ ಆಚರಿಸುವಂತಹ ಗಣಪತಿ ಹಬ್ಬದ ಹಿಂದಿರುವಂಥ ಉದ್ದೇಶ, ತತ್ವ, ಚಿಂತನೆ ಅತೀ ಅದ್ಭುತವಾಗಿ ಮಾತಾಜಿ ತಿಳಿಸಿಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ವಿವೇಚನೆಗೆ ತಕ್ಕಷ್ಟಾದರೂ ಇಂಥ ಅದ್ಭುತ ಸನಾತನ ಧರ್ಮದ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳೋಣ, ತಿಳಿದುಕೊಳ್ಳೋಣ, ಓದುವಂಥ ಪ್ರಯತ್ನ ಮಾಡೋಣ. ಇಂಥ ಮಹಾತ್ಮರ ಸನ್ನಿಧಿಯಲ್ಲಿ ಕುಳಿತು ಇಂಥ ಚರ್ಚೆಗಳಲ್ಲಿ ಪಾಲ್ಗೊಂಡು ಮನೆಗೂ ಇಂಥ ವಿಚಾರಗಳನ್ನು ತಲುಪಿಸುವಂಥ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.